ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪೂಜೆ ಮತ್ತು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್, ಲಂಚ್ ಬಾಕ್ಸ್ ಪ್ಯಾಕಿಂಗ್ ಮತ್ತು ನನ್ನ ಫ್ರೈಡೇ ಮಾರ್ನಿಂಗ್ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಲಾಗ್ ಶುರು ಮಾಡೋಣ. ಸೊ ನಾನಿಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ರೆಡಿ ಆಗೋದು, ಮೇಕಪ್ ಆ ಥರ ಎಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಹಣೆಗೆ ಇಟ್ಕೊಳ್ತೀನಿ. ಸೊ ನೀವಾಗ ನೋಡ್ತಾ ಇರೋವಂಥ ಡ್ರೆಸ್ ಬಂದುಬಿಟ್ಟು ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರೋದು. ತುಂಬಾ ಕಡಿಮೆ ಪ್ರೈಸ್ಗೆ ನನಗೆ ಸಿಕ್ಕಿದೆ. ಸೊ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಹೇಳಿ ಕಾಮೆಂಟ್ ಮಾಡಿ, ನಿಮಗೆ ಲಿಂಕ್ ಬರುತ್ತೆ. ನೆಕ್ ಮತ್ತು ಸ್ಲೀವ್ಸ್ ಹತ್ರ ವರ್ಕ್ ಬಂದಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಡೈಲಿ ವೇರ್ಗೆ ಮತ್ತು ಆಫೀಸ್ ವೇರ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೈಲಿ ಬಂದು ನನ್ನ ಮಗಳೇ ಮಾಡ್ಕೊಳ್ತಾಳೆ. ಹೂವೆಲ್ಲ ತೆಗ್ದುಬಿಟ್ಟು ಹೊಸ ಹೂವನ್ನು ಇಟ್ಬಿಟ್ಟು ದೀಪ ಹಚ್ಕೊತಾಳೆ. ಫ್ರೈಡೇ ನಾನು ಮಾಡ್ತೀನಿ, ಸ್ಯಾಟರ್ಡೇ ನಮ್ಮ ಅಜ್ಜಿ ಮಾಡ್ತಾರೆ, ಹಾಗೆ ಸಂಡೇ ಹಸ್ಬೆಂಡ್ ಮಾಡ್ತಾರೆ. ಹಾಗೆ ಡೈಲಿ ಒಬ್ಬೊಬ್ಬರು ಪೂಜೆನ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಡೈಲಿ ಪೂಜೆನ ಮುಗಿಸ್ಕೊಳ್ತೀನಿ. ಸೊ ಪೂಜೆ ಆದ ನಂತರ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನನ್ನ ಮಗಳಿಗೆ ರೆಡಿ ಮಾಡಬೇಕು, ಲಂಚ್ ಪ್ಯಾಕ್ ಮಾಡಬೇಕು. ಹೆಣ್ಣು ಎಂದರೆ ಕೇವಲ ಮನೆಯ ಜವಾಬ್ದಾರಿಯಲ್ಲ, ಒಂದು ಶಕ್ತಿ. ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ರಿಗೋಸ್ಕರ ಓಡಾಡ್ತೀವಿ. ಮನೆ, ಮಕ್ಕಳು, ಕುಟುಂಬ, ಕೆಲಸ ಎಲ್ಲವನ್ನು ನೋಡ್ಕೊಳ್ತಾ ನಮ್ಮ ಕನಸುಗಳನ್ನ ಮಾತ್ರ ಹಲವಾರು ಬಾರಿ ಹಿಂದೆ ಹಾಕ್ತಾ ಇರ್ತೀವಿ. ಆದರೆ ಒಂದು ವಿಷಯ ನೆನಪಿರಲಿ, ನಿಮ್ಮ ಕನಸುಗಳಿಗೂ ಬೆಲೆ ಇದೆ. ಬೇರೆಯವ್ರ ಜೀವನನ ಸುಂದರವಾಗಿಸೋ ನೀವು ನಿಮ್ಮ ಜೀವನವನ್ನು ಅಷ್ಟೇ ಸುಂದರವಾಗಿಸಿಕೊಳ್ಳುವ ಹಕ್ಕು ನಿಮಗಿದೆ. ಇವತ್ತು ಒಂದು ಚಿಕ್ಕ ಹೆಜ್ಜೆ ಇಡಿ, ಹೊಸದನ್ನು ಕಲೀರಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಮೇಲೆ ನಂಬಿಕೆ ಇಡಿ. ದೊಡ್ಡ ಬದಲಾವಣೆಗಳು ಯಾವಾಗಲೂ ಚಿಕ್ಕ ಆರಂಭಗಳಿಂದಲೇ ಶುರುವಾಗುತ್ತದೆ. ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ. ನಿಮ್ಮ ನಿನ್ನೆಗಿಂತ ಇಂದಿನ ನೀವು ಸ್ವಲ್ಪ ಉತ್ತಮವಾಗಿದ್ದರೆ ಅದೇ ನಿಜವಾದ ಗೆಲುವು. ಪ್ರತಿಯೊಬ್ಬ ಮಹಿಳೆಯೊಳಗೆ ಅಪಾರ ಶಕ್ತಿ ಇದೆ. ಆ ಶಕ್ತಿಯನ್ನು ನಂಬಿ ನಿಮ್ಮ ಸಮಯ ಬರುತ್ತದೆ. ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ನಗುತ್ತಾ ಮುಂದೆ ಸಾಗಿರಿ, ಏಕೆಂದರೆ ನಿಮ್ಮ ಕಥೆಗೆ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಬೇಕಿದೆ. ಸೊ ನನ್ನ ಪೂಜೆ ಕೂಡ ಇವಾಗ ಆಗಿದೆ. ನಾನಿಲ್ಲಿ ಮನೇಲಿ ಏನು ಹಣ್ಣಿರೋದೋ ಅದನ್ನೇ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಪೂಜೆನ ಮಾಡ್ಕೊಳ್ತೀನಿ. ಸೊ ಇವತ್ತು ನನ್ನ ಹತ್ರ ಆರೆಂಜ್ ಇತ್ತು ಮನೆಯಲ್ಲಿ. ಸೊ ಅದನ್ನೇ ನಾನಿಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಪೂಜೆನ ಮುಗಿಸ್ಕೊಂಡೆ. ಸೊ ನನ್ನ ಇವತ್ತಿನ ಪೂಜೆ, ಫ್ರೈಡೇ ಪೂಜೆ ಇದಾಗಿತ್ತು. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಬೇಗನೆ ಕೆಲಸ ಎಲ್ಲ ಕೂಡ ಬೆಳಗ್ಗೆ ಮುಗಿದ್ಬಿಟ್ರೆ ಸ್ವಲ್ಪ ಖುಷಿ ಆಗತ್ತೆ. ಬೇಗನೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ಬೋದು ಡೇ ಪೂರ್ತಿಯಾಗಿ. ಇಲ್ಲ ಪೂಜೆ ಲೇಟ್ ಆಗಿಬಿಡ್ತು ಅಂತ ಅಂದರೆ ಇಡೀ ದಿನ ಮೂಡ್ ಆಫ್ ಆಗಿಬಿಡತ್ತೆ. ಏನು ಕೆಲಸ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಸೊ ನಾನಿಲ್ಲಿ ಒಂದು ಸೈಡು ಹಾಲನ್ನ ಕೂಡ ಕಾಯಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು ನನ್ನ ಮಗಳ ಟಿಫನ್ನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ನ. ಸೊ ನಾನಿಲ್ಲಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ. ಕೆಲಸ ಜಾಸ್ತಿ ಇರುವಾಗ ನಾನು ಆದಷ್ಟು ಸಿಂಪಲ್ಲಾಗಿ ಬೇಗನೆ 5 ಮಿನಿಟ್ಸಲ್ಲಿ ಆಗುವಂಥ ರೆಸಿಪೀಸ್ನ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಮೊದಲಿಗೆ ನಾನು ರೈಸ್ನ ಕುಕ್ ಮಾಡಿ ಇಟ್ಕೊಂಡಿದ್ದೆ ನಾನು ಪೂಜೆ ಮಾಡುವಾಗ. ಸೊ ನಾನಿಲ್ಲಿ ಪೂಜೆ ಮುಗಿದ ತಕ್ಷಣವೇ ಬಂದುಬಿಟ್ಟಿಲ್ಲಿ ನಾನು ಜಸ್ಟ್ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನಾನು ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಟೈಲರಿಂಗ್ ಕ್ಲಾಸ್ ಮತ್ತು ಆರಿ ವರ್ಕ್ ಕ್ಲಾಸ್. ಹಾಗೆ ಸ್ಯಾರಿ ಕುಚ್ಚನ್ನ ಹಾಕೋದು ಹೇಗೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ಬೋದು. ಪ್ರತಿದಿನ ತಿಂಡಿ ಆದಮೇಲೆ ಅಥವಾ ಅವಳ ಲಂಚ್ ಬಾಕ್ಸಲ್ಲಿ ಲಿಟ್ಲ್ ಜಾಯ್ಸ್ ಅವರ ಗಮ್ಮೀಸ್ ನನ್ನ ಮಗಳಿಗೆ ಇದನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ 6 ರಿಯಲ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಅವಳಿಗೆ ಬೇಕಾಗಿರುವಂಥ 11 ಎಸೆನ್ಷಿಯಲ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಸಿಗುತ್ತೆ. ಅವಳಿಗೆ ಫುಲ್ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಇದರಲ್ಲೂ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ.
0 ಆ್ಯಡೆಡ್ ಶುಗರ್ ಇರೋದ್ರಿಂದ ತುಂಬಾ ಒಳ್ಳೆಯದು. ನ್ಯಾಚುರಲ್ ಸ್ವೀಟನ್ ವಿತ್ ಚಿಕೋರಿ ರೂಟಿಂದ ಮಾಡಿರ್ತಾರೆ ಆ್ಯಂಡ್ ಇದರಿಂದ ಅವಳ ಹೆಲ್ತ್ ಆ್ಯಂಡ್ ಡೈಜೆಷನ್ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಹಾಲು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರಿಂದ ಬೋನ್ಸ್ಗೆ ಸ್ಟ್ರೆಂತ್ ಮತ್ತು ಕ್ಯಾಲ್ಶಿಯಂ ಎಲ್ಲ ಸಿಗುತ್ತೆ. ಹಾಲು ಕೊಡುವಾಗ ಅದಕ್ಕೆ ಏನು ಮಿಕ್ಸ್ ಮಾಡಿ ಕೊಡ್ತೀವಿ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂದರೆ ಮಕ್ಕಳು ಹಾಲು ಕುಡಿಯೋದೇ ಇಲ್ಲ. ನಾನು ಅದಕ್ಕೆ ಲಿಟ್ಲ್ ಜಾಯ್ಸ್ ನ್ಯೂಟ್ರಿಮಿಕ್ಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಸ್ವೀಟನ್ ವಿತ್ ಜಾಗರಿ. ಇದನ್ನು ರಾಗಿ ಮತ್ತು ಬಾಜ್ರಾಯಿಂದ ಮಾಡಿದ್ದಾರೆ. ಇದರಲ್ಲಿ ಕ್ಯಾಲ್ಶಿಯಂ, ವಿಟಮಿನ್ ಸಿ, ವಿಟಮಿನ್ ಎ ಆ್ಯಂಡ್ DHA ಇದೆ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ, ಅವರ ಐ ಸೈಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಇಮ್ಯುನಿಟಿ ಮತ್ತು ಬೋನ್ ಸ್ಟ್ರೆಂತ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಾಲ್ನಟ್ ಆ್ಯಂಡ್ ಆಲ್ಮಂಡ್ ಇರೋದ್ರಿಂದ ಇದರ ಫ್ಲೇವರ್ ಸಹ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ 1 ಸರ್ವಿಂಗ್ಗೆ 6 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ, 23 ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸಿಗುತ್ತೆ. 2 ಇಯರ್ಸ್ ಪ್ಲಸ್ ಇಂದ ಯೂಸ್ ಮಾಡ್ಬೋದು. ಈ ನ್ಯೂಟ್ರಿಮಿಕ್ಸ್ ಡಿಫ್ರೆಂಟ್ ಫ್ಲೇವರ್ಸ್ಲಿ ಅವೈಲಬಲ್ ಇದೆ. ನಾನು ಯೂಸ್ ಮಾಡ್ತಿರೋದು ವೆನಿಲಾ ಫ್ಲೇವರ್. ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ಆಗಿದೆ ಇದು. ಹಾಗೆ ಇಲ್ಲಿ ನಾನು ಕಾಫಿನ ಪ್ರಿಪೇರ್ ಮಾಡಿಕೊಂಡು ನನ್ನ ಮಗಳ ಟಿಫನ್ನ ಕಂಪ್ಲೀಟ್ ಮಾಡೋದಕ್ಕೆ ನೋಡಿ ಎಷ್ಟು ಸಾಹಸ ಮಾಡ್ತಾ ಇದ್ದಾಳೆ. ಸೊ ಇವತ್ತಿನ ಮಾರ್ನಿಂಗ್ ರೂಟೀನ್ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.